ಹಾಯ್ ಲಕ್ಷ್ಮಿ ಅವರೇ, ಪ್ರಾಕ್ಟೀಸ್ ಮಾಡಿ ತುಂಬ ಸುಸ್ತಾಗಿರ್ಬೇಕು ಅಲ್ವಾ? ಹಾಗೇನಿಲ್ಲ ಸರ್, ಮಾಡ್ತಾ ಮಾಡ್ತಾ ಉತ್ಸಾಹ ಬಂತು. ಯಾಕೋ ಇವರಿಬ್ರು ತುಂಬಾ ಕ್ಲೋಸ್ ಆಗ್ತಿದ್ದಾರೆ ಅನ್ಸ್ತಿಲ್ವಾ? ಇನ್ನೆಷ್ಟು ದಿನ ಕ್ಲೋಸ್ ಆಗ್ತಾರೆ ಬಿಡೆ. ಕಾಂಪಿಟೇಷನ್ ಮುಗಿದ್ಮೇಲೆ ಅವನ ಪಾಡಿಗೆ ಅವನು ಹೋಗ್ತಾನೆ. ಆದರೂ ಇವರಿಬ್ರು ಕೆಮಿಸ್ಟ್ರಿ ಸಖತ್ತಾಗಿದೆ. ಆ ಕೆಮಿಸ್ಟ್ರಿನ ಈಗ ಹೇಗೆ ಮಿಸ್ಟ್ರಿ ಮಾಡ್ತೀನಿ ನೋಡು. ಲಕ್ಷ್ಮಿ ಅವರೇ, ನಿಮಗೆ ಮದುವೆ ಆಗಿದೆಯಾ? ಏನೇ ಮದ್ವೆ ಆಗಿದ್ರು ತಾಳಿನ ಬಚ್ಚಿಟ್ಕೊಂಡು ಇಷ್ಟು ದಿನ ಸ್ಟೂಡೆಂಟ್ ಅಂತ ಪೋಸ್ ಕೊಟ್ಟು ನಮ್ಮನ್ನೆಲ್ಲ ಯಾಮಾರಿಸ್ತಿದ್ಯಾ? ಶಮು, ಮದ್ವೆ ಆಗಿದೆ ಅಂದ್ರೆ ಇವಳು ಹುಡುಗಿ ಅಲ್ಲ ಕಣೆ, ಆಂಟಿ. ಆದಿ ಬಂದ್ಯಾ? ನೋಡು, ಲಕ್ಷ್ಮಿ ಕತ್ತಲಿ ತಾಳಿ. ಕುತ್ಕೆಯಲ್ಲಿ ತಾಳಿ ಇರೋದಕ್ಕೆ ಅನ್ಸುತ್ತೆ ಯಾವಾಗ್ಲೂ ತರ ಆಡೋದು. ಅಲ್ಲ ಕಣೆ, ಮನೇಲಿ ಇದ್ಕೊಂಡು ಸಂಸಾರದ ಪಾಠ ಕಲಿಯೋದ್ಬಿಟ್ಟು ಕಾಲೇಜ್ ಪಾಠ ಕಲಿಯಕ್ ಬಂದಿದ್ಯಲ್ಲ? ಹೋಗ್ಲಿ ಬಿಡೆ, ಮನೇಲಿದ್ರೆ ಅತ್ತೆ ಕಾಟ. ಅದಕ್ಕೆ ಕಾಲೇಜಿಗೆ ಓದೋ ನೆಪದಲ್ಲಿ ಬಂದು ಹುಡುಗರ ಜೊತೆ ಚೆಲ್ಲಾಟ ಆಡ್ಕೊಂಡು ಅವ್ರ ಜೊತೆ ಮಜಾ ಮಾಡ್ಕೊಂಡು ಹೋಗೋದಕ್ಕೆ ಬಂದಿರ್ತಾಳೆ. ಇಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ಇವಳೇ ಹಿಂಗಂದ್ರೆ ಇನ್ನ ಇವಳನ್ನ ಕಟ್ಕೊಂಡಿರೋ ಗಂಡ ಇನ್ನೆಂಥವನು. ಶಮಿತಾ, ಇನ್ನೊಂದ್ಸಲ ನನ್ನ ಬಗ್ಗೆ ಆಗ್ಲಿ ನನ್ನ ಗಂಡನ ಬಗ್ಗೆ ಆಗ್ಲಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಮಾತಾಡೋ ಹಾಗೆ ಮಾಡ್ಕೊಂಡಿರೋದು ನೀನು. ಮನೆಯಲ್ಲಿ ಗಂಡನ್ನ ಗೋಳೈಕೊಳ್ಳೋದಕ್ಕಾಗಲ್ಲ ಅಂತ ಆದಿ ಹಿಂದೆ ಬಿದ್ದು ಅವನ್ನ ಗೋಳೈಕೋತಾ ಇದ್ಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಏನೋ ಮಹಾ ಸಾಧ್ಯ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ಹೌದು, ಗಂಡನ ಹತ್ರ ಕಾಲೇಜಲ್ಲಿ ನಡೆಯೋ ವಿಷಯನೆಲ್ಲ ಹೇಳ್ತೀಯಾ? ಅಥವಾ ನಮ್ಮ ಹತ್ರ ತಾಳಿ ವಿಷಯ ಮುಚ್ಚಿಟ್ಟಿರೋ ಹಾಗೆ ಗಂಡನ ಹತ್ರನೂ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ಯಾ? ಏನೋ ಶಮಿತಾ, ನಾನು ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ? ಮಾಡ್ರನ್ ಬಟ್ಟೆ ಹಾಕೊಂಡು ಮಾಡರ್ನೈಸ್ ಆಗಿರೋ ನೀನು ಇಷ್ಟು ಚೀಪಾಗಿ ಯೋಚನೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ಮದುವೆ ಆಗಿರೋ ಹೆಣ್ಮಕ್ಳು ಕಾಲೇಜಿಗೆ ಬಂದು ಓದಬಾರ್ದು ಅಂತ ಯಾವ್ದಾದ್ರು ಕಾನೂನಲ್ಲಿ ಇದೆಯಾ? ಎಷ್ಟೋ ಜನ ಹೆಣ್ಮಕ್ಳು ಓದಕ್ಕಾಗ್ತಾ ಇಲ್ಲ ಅಂತ ಒದ್ದಾಡ್ತಿದ್ದಾರೆ. ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಕೊಂಡು ಗಂಡ ಮನೆ ಸಂಸಾರ ಅಂತ ಒದ್ದಾಡ್ತಿದ್ದಾರೆ. ಅಂಥದ್ರಲ್ಲಿ ನನಗೆ ಓದೋ ಅವಕಾಶ ಸಿಕ್ಕಿದೆ, ನನ್ನ ಗುರಿ ಮುಟ್ಟೋ ಬೆಂಬಲ ಸಿಕ್ಕಿದೆ. ನಾನು ಅದನ್ನು ಮಾಡ್ತಾ ಇದ್ದೀನಿ ಶಮಿತಾ. ಹೆಣ್ಣು ಅಂದರೆ ಮನೇಲಿ ಕಸ ಗುಡ್ಸೋಕ್ಕೆ ಪಾತ್ರೆ ತೊಳೆಯೋದಕ್ಕೆ ಇರೋರು ಅಂತ ಅನ್ಕೊಂಡಿರೋರು ಎಲ್ರಿಗೂ ಅವಳಿಗೂ ಒಂದು ಕನಸಿರುತ್ತೆ. ಅದನ್ನು ನನ್ಸ್ ಮಾಡ್ಕೊಳಕ್ ಬಿಡಿ ಅಂತ ನನ್ನ ಮೂಲಕ ನಾನು ಹೇಳ್ತಾ ಇದ್ದೀನಿ. ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಮನೆ ಮುಂದೆ ರಂಗೋಲಿ ಹಾಕೋದಕ್ಕೂ ರೆಡಿ,
ಮಂಗಳ ಗ್ರಹಕ್ಕೆ ಹಾರಕ್ಕೂ ರೆಡಿ. ಏನು ನಾನು ಊರು ತುಂಬ ನನಗೆ ಮದುವೆ ಆಗಿದೆ ಅಂತ ಹೇಳ್ಕೊಂಡು ತಿರುಗಾಡ್ಬೇಕಾಗಿತ್ತಾ? ಇದು ನನ್ನ ಜೀವನ. ನಾನು ಹೇಗಿರಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನಿಂದ ಕಲಿಯೋ ಅವಶ್ಯಕತೆ ನನಗಿಲ್ಲ. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಗೌರವ ಕೊಡೋದನ್ನ ಕಲ್ತ್ಕೊ. ಇಲ್ಲ ಅಂದ್ರೆ ಕಲಿಸ್ಬೇಕಾಗತ್ತೆ. ಗೊಂಬೆ, ನೀನು ಈ ರೀತಿ ನೆಮ್ಮದಿಯಾಗಿ ಮಲಗಿರೋದನ್ನು ನೋಡಿದರೆ ಒಂಥರ ಖುಷಿಯಾಗುತ್ತೆ ಮಗಳೇ. ಆದರೆ ನಿನ್ನ ನೆಮ್ಮದಿನ ನಾನೇ ಕಿತ್ಕೊಂಡ್ಬಿಟ್ನೇನೋ ಅನ್ನೋ ಕೊರಗು ನನ್ನನ್ನು ಕಾಡ್ತಾ ಇರುತ್ತೆ. ಒಬ್ಬ ತಂದೆಯಾಗಿ ನೀನು ಚೆನ್ನಾಗಿರಬೇಕು ಅಂತ ಇಷ್ಟೆಲ್ಲ ಮಾಡಿದ್ನೇ ಹೊರತು ನಿನಗೆ ಕೆಟ್ಟದಾಗಲಿ ಅಂತಲ್ಲ ಮಗಳೇ. ನೀನು ನಗ್ನಗ್ತಾ ಇದ್ದರೆ ಈ ಜೀವಕ್ಕೆ ಅಷ್ಟೇ ಸಾಕು. ಆದರೆ ನೀನು ನನ್ನ ಹತ್ರ ಮಾತಾಡದೇ ಇರೋದನ್ನು ನೋಡಿ ಮನಸ್ಸಿಗೆ ತುಂಬ ದುಃಖ ಆಗುತ್ತೆ ಮಗಳೇ. ನನ್ನನ್ನು ಅರ್ಥ ಮಾಡ್ಕೊಳ್ಳೋ ದಿವಸ ಆದಷ್ಟು ಬೇಗ ಬರಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ. ಹೇಳುಗಿರಿ. ಅಪ್ಪ, ಮನೆ ಹತ್ರ ಪಾರ್ಕ್ ಇದೆಯಲ್ಲ, ಅಲ್ಲಿ JS ಒಬ್ಬನೇ ಯಾರಿಗೋ ಕಾಯ್ತಾ ಇರೋ ಹಾಗಿದೆ.